ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16ನೇ ಮತ್ತು 17ನೇ ಕಂತು ನಿಮ್ಮೆಲ್ಲರ ಖಾತೆಗೆ ಜಮಾ ಆಗುವಂತಹ ದಿನಾಂಕ ಕೂಡ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಹಾಗಾದರೆ ಇದುವರೆಗೂ ಕೂಡ ಜಮಾ ಮಾಡಿಲ್ಲ. ಸೊ ಹೀಗಾಗಿ ಇನ್ಮೇಲಾದರೂ ಜಮಾ ಮಾಡ್ತಾರಾ ಅನ್ನುವಂಥದ್ದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಸೊ ಹಾಗಾದರೆ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಈ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಬಿಡುಗಡೆ ಮಾಡುವಂತಹ ದಿನದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಸುಮಾರು 1,22,00,000 ಮಹಿಳೆಯರಿದ್ದೀರಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ, ಯಾಕಂದರೆ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಬಂದಿರುವಂಥದ್ದು. ಸೊ ಏನೇನು ಆಗ್ತಾ ಇದೆ, ಸೊ ಯಾವಾಗ ನಿಮಗೆ ಜಮಾ ಆಗತ್ತೆ, ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಅದೇ ರೀತಿಯಾಗಿ ವೀಕ್ಷಕರೇ, ಈ ಒಂದು ಬೆಳೆ ವಿಮೆ ಬಗ್ಗೆನೂ ಕೂಡ ಬಹಳಷ್ಟು ರೈತರು ಕೇಳ್ತಾ ಇದ್ರಿ. ಸೊ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ವಲ್ಪ ನೋಡಿರ್ತೀರಿ. ಅದೇ ರೀತಿಯಾಗಿ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಸಿಕ್ಕಿರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಕಮೆಂಟಲ್ಲಿ ಕೂಡ ಕೇಳಿದಿರಿ, ಮೆಸೇಜ್ ಕೂಡ ಮಾಡಿದಿರಿ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದಕ್ಕೋಸ್ಕರ ನಾನು ಬೆಳೆ ವಿಮೆ ಬಗ್ಗೆನೂ ಕೂಡ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡೋನಿದ್ದೀನಿ. ಸೊ ಹೀಗಾಗಿ ಈ ಒಂದು ವಿಡಿಯೋ ಏನಿದೆಯಲ್ಲ ಬಹಳ ಮುಖ್ಯವಾಗಿರುವಂಥದ್ದು. ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಬರುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ನೋಡ್ಕೊಳ್ಬೋದು. ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಗೃಹಲಕ್ಷ್ಮಿಯರಿಗೆ ವೇಟ್ ಮಾಡಿ ಸಾಕಾಗ್ಬಿಟ್ಟಿದೆ. ಸೊ ಒಂದು ಡೇಟ್ ಹೇಳ್ಬಿಡಿ, ನಮಗೆ ಸರಿಯಾದ ಟೈಮ್ಗೆ ಹಣ ಹಾಕಿ, ಇಲ್ಲಪ್ಪ ಅಂದರೆ ಸುಳ್ಳು ಸುದ್ದಿ ನಮಗೆ ಹೇಳಬೇಡಿ ಅಂತ ಹೇಳ್ತಾ ಇದ್ರಿ. ಇಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ. ಇಲ್ಲಿ ಒಂದು ಸರ್ಕಾರ ಏನು ಇನ್ಫಾರ್ಮೇಷನ್ ಕೊಡುತ್ತೋ ನಾವು ಅದನ್ನೇ ನಿಮಗೆ ತಲುಪಿಸೋಕ್ಕಂತಹ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ. ಯಾಕಂದರೆ ಈಗ ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಂಕ್ರಾಂತಿ ಹಬ್ಬಕ್ಕೆ ಹೇಳಿದ್ರು ಹಾಕ್ತೀವಿ ಅಂತ ಹೇಳಿಬಿಟ್ಟು. ಸೊ ಅವ್ರು ಏನು ಹೇಳಿದ್ರು ಇನ್ಫಾರ್ಮೇಷನ್ನು, ಸೊ ಅವರನ್ನೇ ತೆಗೆದುಕೊಂಡು ಲೈವ್ ಆಗಿ ನಿಮಗೆ ಆ ಒಂದು ವಿಡಿಯೋ ಕ್ಲಿಪ್ನ ಮುಖಾಂತರ ಕ್ಲಾರಿಟಿಯನ್ನು ಕೊಟ್ಟಿದ್ವಿ. ಅದು ತದನಂತರ ಹಣ ಹಾಕಲಿಲ್ಲ, ಮತ್ತೆ 4-5 ದಿನಗಳ ಬಿಟ್ಟು ಹಾಕ್ತೀವಿ ಅಂತ ಹೇಳಿದ್ರು. ಅಂತಹ ಒಂದು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿಬಿಡ್ತು. ಸೊ ಆಕ್ಸಿಡೆಂಟ್ ಆದ ತಕ್ಷಣ ಈಗಾಗಲೇ ನೋಡಿದ್ರೆ ಇನ್ನೂ ಕೂಡ ಬೆಡ್ ರೆಸ್ಟನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಅದಾದಮೇಲೆ ಆ ಒಂದು ಹಾಸ್ಪಿಟಲಿಂದ ಮನೆ ಹೋಗುವಂತಹ ಸಂದರ್ಭದಲ್ಲಿ ಅತಿ ಶೀಘ್ರದಲ್ಲಿ ನಾನು 1-2-3 ದಿನಗಳಲ್ಲಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ಅಪ್ಡೇಟನ್ನು ಕೊಟ್ಟಿದ್ರು. ಅದೇ ರೀತಿ ನಾವು ನಿಮಗೆ ಕ್ಲಾರಿಟಿಯನ್ನು ಕೊಟ್ಟಿದ್ವಿ. ಅದೇ ರೀತಿ ಆ ದಿನನೂ ಕೂಡ ಹಾಕಲಿಲ್ಲ. ಸೊ ಕೊನೆಯದಾಗಿ ಈಗ ಸದ್ಯಕ್ಕೆ ಆಗೋ ಈಗ ಅಂತ ಇಲ್ಲಿವರೆಗೂ ಕೂಡ ಬಂದಿದೆ. ಸೊ ಟೋಟಲಿ 2 ತಿಂಗಳಾದರೂ ಟೈಮ್ ಹೋಗಿದೆ. ಇನ್ನೂ ಕೂಡ 2 ತಿಂಗಳಲ್ಲಿ ಒಂದು ಕಂತಿನ ಹಣ ಕೂಡ ನಮಗೆ ಬರ್ತಿಲ್ಲ ಅನ್ನುವಂತಹದನ್ನು ಕಾಯ್ತಾ ಇದ್ದಾರೆ ಮಹಿಳೆಯರು. ಇನ್ನೂ ಕೂಡ ಹಣ ಜಮಾ ಆಗ್ತಾ ಇಲ್ಲ. ಏನೇನು ಕನಸಿಟ್ಕೊಂಡಿದ್ದಾರೆ ಗೊತ್ತು. ಸೊ ಈಗ ಸುಮಾರು 3 ತಿಂಗಳ ಹಣ ಆದರೂ ಬರಬೇಕು, ಇವೆಲ್ಲ ಒಟ್ಟಿಗೆ ಬಂದರೆ ನಾವೇನಾದರೂ ತೆಗೆದುಕೊಳ್ಬೋದಲ್ವಾ ಅಂತ ಹೇಳಿಬಿಟ್ಟು ಕಾಯ್ತಾ ಇರ್ತಾರೆ. ಒಬ್ಬೊಬ್ಬರು ಏನಾದರೂ ಒಂದು ಆಲೋಚನೆ ಇಟ್ಕೊಂಡೇ ಕಾಯ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಹಣ ಕೊಡ್ತೇವಂತ ಹೇಳಿಬಿಟ್ಟು ಸಾಕಷ್ಟು ಮಹಿಳೆಯರು ನಂಬಿಕೊಂಡು ಓಟ್ಗಳನ್ನು ಹಾಕಿರ್ತಾರೆ. ಸೊ ಅವರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಈಗ ಸದ್ಯಕ್ಕೆ ಹಣ ಹಾಕಲಿಲ್ಲಪ್ಪ ಅಂದರೆ ಈಗ ನೋಡಿ 16, 17, 18 ಕಂತಿನ ಹಣ ಬರಬೇಕು. ಅಂದರೆ ನವೆಂಬರ್, ಡಿಸೆಂಬರು, ಜನವರಿ ತಿಂಗಳ ಹಣ ಕೂಡ ಈ ಒಂದು ಫೆಬ್ರವರಿನಲ್ಲಿ ಟೋಟಲಿ 3 ತಿಂಗಳ ಹಣ ಆದರೂ ಬರಬೇಕಾಗಿರುವಂಥದ್ದು. ಸದ್ಯಕ್ಕೆ ನಮಗೆ 2 ತಿಂಗಳದ ಹಣ ಆದರೂ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಷ್ಟಾದರೂ ಹಾಕ್ಕೊಟ್ಟಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರುವಂಥದ್ದು ಮಹಿಳೆಯರು. ಸೊ ಅಷ್ಟಾದರೂ ಸರಿಯಾಗಿ ಹಾಕಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಸರ್ಕಾರಕ್ಕೆ ಆದಷ್ಟು ಮನವಿಯನ್ನು ಮಾಡ್ತಾ ಇದ್ವಿ. ಆದರೆ ಸರ್ಕಾರ ಇನ್ನೂ ಕೂಡ ಹಣ ಜಮಾ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ. ಅದಾದಮೇಲೆ ತಾಂತ್ರಿಕ ದೋಷ ಏನಾಗಿದೆ ಅಲ್ಲ, ಅದರ ಬಳಿಕ ಏನು ಟ್ರೈ ಮಾಡಿಲ್ಲ. ಸೊ ಅದು ಟ್ರೈ ಮಾಡುವಂತಹ ಸಂದರ್ಭದಲ್ಲಿ ಟ್ರಯಲ್ ನೋಡ್ತಾ ಇದ್ರು, ಎಷ್ಟು ಜನರಿಗೆ ಸರಿಯಾಗಿ ಹಣ ಹೋಗುತ್ತಾ ಇಲ್ವಾ ಅನ್ನೋಂಥದ್ದನ್ನು ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಅಂತೂ ಆಗಿತ್ತು. ಒಂದು ತಾಂತ್ರಿಕ ದೋಷವನ್ನು ಸರಿಪಡಿಸ್ಕೊಂಡು ನಿಮ್ಮೆಲ್ಲರ ಖಾತೆಗೆ ಸ್ಪೀಡಾಗಿ ಹಣ ಈಗಾಗಲೇ ಹಾಕ್ಬೋದಾಗಿತ್ತು. ಆದರೆ ಇನ್ನೂ ಕೂಡ ಹಣ ಹಾಕ್ತಾ ಇಲ್ಲ. ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಸೊ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಕೂಡ, ಈಗ ಆರಕ್ಷಕ ಅವರು ಕೂಡ ಇದ್ರ ಬಗ್ಗೆ ಒಂದು ಚರ್ಚೆಯನ್ನು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮಾಧ್ಯಮದಲ್ಲಿ. ಸರಿಯಾದ ಟೈಮ್ಗೆ ಹಣವನ್ನು ಹಾಕಿ ಮಹಿಳೆಯರಿಗೆ ನುಡಿದಂತೆ ನಡೆದೀವಿ ಅಂತ ಹೇಳ್ಬಿಟ್ಟು ಬಾಯಿ ಮಾತಲೇ ಹೇಳೋದಲ್ಲ. ಸೊ ಅದನ್ನು ಮಾಡಿ ತೋರಿಸ್ಬೇಕಾಗತ್ತೆ. ಸಾಕಷ್ಟು ಯೋಜನೆಗಳನ್ನು ಜಾರಿ ತಂದಿದ್ರಿ. ಸೊ ಇದರಿಂದ ಆರ್ಥಿಕ ಪರಿಸ್ಥಿತಿನೂ ಕೂಡ ಹದಗೆಟ್ಟಿದೆ. ಆದರೆ ಇದರಲ್ಲಿ ಸರಿಯಾಗಿ ಹಾಕಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ. ಆದರೆ ಇನ್ನೂ ಕೂಡ ಸರಿಯಾಗಿ ಮಹಿಳೆಯರಿಗೆ ಹಣ ಹೋಗ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಬೆಳಕಿಗೆ ಬಂದಿರುವಂಥದ್ದು. ಸೊ ಇದನ್ನು ಆದಷ್ಟು ಬೇಗ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಆಕ್ರೋಶವನ್ನು ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟನ್ನು ಕೊಟ್ಟಿದ್ರು. ಆದರೆ ಸರ್ಕಾರ ಅದಕ್ಕೆ ಒಂದು CM ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ನಾನು ಅಧಿಕಾರಿಗಳ ಹತ್ರ ಮಾತುಕತೆಯನ್ನು ಮಾಡ್ತೀನಿ ಅನ್ನುವಂತಹ ಅಪ್ಡೇಟ್ ಮಾತ್ರ ಕೊಟ್ಟಿದ್ರು. ಆದರೆ ಸರಿಯಾದ ಒಂದು ಜನರಿಗೆ ಈಗ ಹಾಕಲಿಕ್ಕೆ ಒಂದು ಪ್ರಯತ್ನ ಕೂಡ ನಡೀತಾ ಇಲ್ಲ. ಸದ್ಯಕ್ಕೆ ಈಗ ನೋಡಿ, ವೇಟ್ ಮಾಡಿ ನೋಡೋಣ. ಈಗ ಒಂದು ಫೆಬ್ರವರಿ 15ನೇ ತಾರೀಕು ಒಳಗಾಗಿ ನಾವು ಹಾಕ್ಕೊಡ್ತೀವಿ ಅನ್ನುವಂತಹ ಸುದ್ದಿ ಕೇಳಿ ಬರ್ತಕ್ಕಂಥದ್ದು. ಸೊ ಅಷ್ಟರೊಳಗಾಗಿ ಬಿಡುಗಡೆ ಮಾಡ್ತಾರಾ ಅನ್ನುವಂಥದ್ದನ್ನು ನಾವು ವೇಟ್ ಮಾಡಿ ನೋಡೋಣ. ಬಿಡುಗಡೆ ಮಾಡಲಿಲ್ಲ ಅಂದರೆ
ಎಂದಿನಂತೆ ಮತ್ತೆ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ, ಪ್ರತಿಭಟನೆ ಮಾಡಿದ್ರೆ ಮತ್ತೆ ಸರ್ಕಾರ ಅದಕ್ಕೆ ಬಗ್ಲೇಬೇಕಾಗತ್ತೆ. ಸೊ ಸುಮಾರು 11ನೇ ಕಂತಿನಲ್ಲಿ ಕೂಡ ಇದೇ ರೀತಿಯಾಗಿತ್ತು. ಸೊ ಬಹಳ ಡಿಲೇ ಆದ ಕಾರಣಕ್ಕಾಗಿ ಮಹಿಳೆಯರು ಆಕ್ರೋಶ ಆಗಿರಲಿ, ಪ್ರತಿಭಟನೆ ಆಗಿರಲಿ ಮಾಡ್ತಾ ಇದ್ರು. ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸರ್ಕಾರ ಮನಿದು ಹಾಕಲೇಬೇಕಾಗಿತ್ತು ಹಣ. ಅಂತಹದ್ದೊಂದು ಏನಾದರೂ ಮಾಡದೇ ಆದರೆ ಸರ್ಕಾರ ಮನಿದು ಹಾಕ್ಬೋದ ಅಂತ ಹೇಳ್ಬಿಟ್ಟು ಅನ್ಬೋದು. ನೋಡಿ, ಸದ್ಯಕ್ಕೆ ನಾವು ವೇಟ್ ಮಾಡಿ ನೋಡಬೇಕಾಗಿದೆ. 15ನೇ ತಾರೀಕು ಒಳಗಾಗಿ ಬಿಡುಗಡೆ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋಂಥದ್ದನ್ನು ಒಂದು ಹೇಳಿಕೆ ಆದರೂ ಕಂಡು ಬಂದಿದೆ. ಆದರೆ ನೋಡೋಣ, ವೇಟ್ ಮಾಡಿ. ಈಗ ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇನ್ನು ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬರ್ಬೋದು ಅನ್ನುವಂಥದ್ದನ್ನು ನೋಡೋದಾದರೆ, ಕೊಪ್ಪಳ ಜಿಲ್ಲೆ ಆಗಿರಲಿ, ಬೆಳಗಾವಿ ಆಗಿರಲಿ, ಕಲಬುರಗಿ ಆಗಿರಲಿ, ಚಿತ್ರದುರ್ಗ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ತುಮಕೂರು, ಶಿವಮೊಗ್ಗ ಈ ಒಂದು ಜಿಲ್ಲೆಗಳಿಗೆ ಆದರೂ ಹಣ ಬಿಡುಗಡೆ ಆಗುವಂತಹ ಮೊದಲನೇ ಹಂತದಲ್ಲಿ ಚಾನ್ಸಸ್ ಇದೆ. ಸೊ ಹಾಗಾದರೆ ನಾವು ವೇಟ್ ಮಾಡಿ ನೋಡಬೇಕಾಗಿರುವಂಥದ್ದು ಸ್ಪೀಡಾಗಿ ಜಮಾ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನು. ಆದಷ್ಟು ಸ್ಪೀಡಾಗಿ ಜಮಾ ಮಾಡಿ ಕ್ಲಿಯರ್ ಮಾಡಿದ್ರೆ ಒಳ್ಳೆಯದಾಗತ್ತೆ. 2 ಕಂತುಗಳನ್ನು ಸ್ಪೀಡಾಗಿ ಬಿಡುಗಡೆ ಮಾಡಿದ್ರೆ ಮಹಿಳೆಯರಿಗೆ ಮತ್ತಷ್ಟು ಸಬಲೀಕರಣಕ್ಕೆ ಏನಾದರೂ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಸರ್ಕಾರ ಇಷ್ಟೊಂದು ಡಿಲೇ ಆಲ್ರೆಡಿ ಮಾಡಬಾರ್ದಾಗಿತ್ತು, ಆದರೂ ಸಹಿತ ಮಾಡಿದೆ. ಇನ್ನಾದರೂ ಸರಿಯಾಗಿ ಹಣ ಹಾಕಬೇಕು ಅನ್ನುವಂಥದ್ದನ್ನು ನಾವು ಸರ್ಕಾರಕ್ಕೆ ಆದಷ್ಟು ಮನವಿ ಮಾಡ್ಕೊಳ್ತೀವಿ. ಈಗ ನೋಡಿ, ಈ ಒಂದು ಬೆಳೆ ವಿಮೆ ಬಗ್ಗೆ ನಾವು ಮಾತುಕತೆ ನಡೆಸೋಣ. ಸೊ ಈಗ ಬೆಳೆ ವಿಮೆ ಬಗ್ಗೆ ಅಂದರೆ ಏನು, ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ರೈತರು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ತಿಳ್ಕೊಳ್ಳಿ. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ರೈತರ ಇದ್ರು ಕೂಡ ನೀವು ಕೂಡ ಅವರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಈಗ ನೋಡಿ, ಈಗಾಗಲೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಮೂಲಕ ಅರ್ಜಿಯನ್ನು ಸಲ್ಲಿಸಿರುವಂತಹ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಟೋಟಲಿ ಈಗ 70,000ಕ್ಕಿಂತ ಹೆಚ್ಚಿನ ರೈತರಿಗೆ ಬೆಳೆ ವಿಮೆ ಆದರೂ ಜಮಾ ಆಗಿರುವಂಥದ್ದು. ಸೊ ಇನ್ನೂ ಕೂಡ ಜಮಾ ಆಗ್ತಾ ಇದೆ. ಸೊ ಈಗ ಶಿವಮೊಗ್ಗ ಜಿಲ್ಲೆ ಆಗಿರಲಿ, ಭದ್ರಾವತಿ ತಾಲೂಕು ಆಗಿರಲಿ, ಇನ್ನು ಹೊರನಾಡು, ಸಾಗರ, ಶಿಕಾರಿಪುರ, ತೀರ್ಥಹಳ್ಳಿ ತಾಲೂಕು, ಇದೇ ರೀತಿ ಸಾಕಷ್ಟು ಒಂದು ಜಿಲ್ಲಾ ತಾಲೂಕುಗಳಿಗೆ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ವೀಕ್ಷಕರೇ, ಸುಮಾರು 1,056 ಕೋಟಿಯನ್ನು ಬಿಡುಗಡೆ ಆಗಿದೆ ಸಮಥಿಂಗು. ಸೊ ನೋಡಿ, ಇಲ್ಲಿ 156.14 ಕೋಟಿ, 156.14 ಕೋಟಿ ಹಣ ಬಿಡುಗಡೆ ಆಗಿದೆ ಅಂತೆ. ಓಕೆನಾ. ಸೊ ಯಾರ್ಯಾರು ಬೆಳೆ ವಿಮೆಯನ್ನು ಪಡ್ಕೊಳ್ಬೇಕಂತ ಅನ್ಕೊಳ್ತಾ ಇದ್ರಿ, ಎಲ್ಲರಿಗೂ ಕೂಡ ಸಿಗೋದಿಲ್ಲ ಇದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಅರ್ಜಿಗಳನ್ನು ಸಲ್ಲಿಸಿದ್ರಿ, ಸೊ ಅವರಿಗೆ ಮಾತ್ರ ಈ ಒಂದು ಹಣ ಸಿಗ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಿಮಗೆ ಈಗಾಗಲೇ ಸದ್ಯಕ್ಕೆ PM ಕಿಸಾನ್ 19ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಸೊ ಆದರೆ ನೀವು ಬೆಳೆ ವಿಮೆ, ಬೆಳೆ ಪರಿಹಾರ, ಇನ್ನಿತರ ರೈತರಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆಗಳನ್ನು ಅಥವಾ ಸಾಲಗಳನ್ನು ಅಥವಾ ಯಾವುದೇ ರೀತಿಯಲ್ಲಿ ಫ್ರೀಯಾಗಿ ಹಣವನ್ನು ಪಡಿತಾ ಇದ್ದರೆ ನೀವು ಈ ಒಂದು ಕೆಲಸವನ್ನು ಮಾಡಬೇಕಂತ ಈಗಾಗಲೇ ಹೇಳಿದ್ದಾರೆ ಸರ್ಕಾರದವರು. ಏನಪ್ಪ ಅಂದರೆ, ಕೇಂದ್ರ ಸರ್ಕಾರ ಹೊರಡಿಸುವಂತಹ ಮಾಹಿತಿ ಏನಪ್ಪ ಅಂದರೆ, ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂತ ಹೇಳಿದ್ದಾರೆ. ಸೊ ನಾನೀಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳೋದು ಹೇಗೆ, ಪಹಣಿಗೆ ಲಿಂಕ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ನಿಮ್ಗೆ ಏನು ಲಾಸ್ ಇದೆ, ನಿಮ್ಮ ಆಸ್ತಿ ಪಾಸ್ತಿಗಳು ಲಪಟಾಯಿಸ್ಕೊಂಡು ಹೋಗ್ತದೆ ಅನ್ನುವಂಥದ್ದನ್ನು ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ. ಈ ಒಂದು ಬೆಳೆ ರೀತಿಯ ಪರಿಹಾರಗಳನ್ನು ಅಥವಾ ಬರ ಪರಿಹಾರಗಳನ್ನು, PM ಕಿಸಾನ್ ಯೋಜನೆ ಆಗಿರಲಿ, ಇನ್ನಿತರ ಸೌಲಭ್ಯಗಳನ್ನು ಪಡ್ಕೊಳ್ತೀರಾ ಒಂದು ಕೆಲಸ ಮಾಡುವುದರ ಮುಖಾಂತರ. ಸೊ ನೋಡಿ, ಇಷ್ಟು ಅಪ್ಡೇಟ್ ಇತ್ತು. ಈಗಾಗಲೇ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಈ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗಳಲ್ಲಿ ಯಾರು ಅರ್ಜಿಯನ್ನು ಸಲ್ಲಿಸಿದ್ರಿ, ಸೊ ನಿಮ್ಮ ಎಲ್ಲರಿಗೂ ಕೂಡ ಹಣ ಜಮಾ ಆಗ್ತಾ ಇದೆ ಅನ್ನುವಂತಹ ಸೂಚನೆ ಸಿಕ್ಕಿತ್ತು, ತಿಳಿಸಿದ್ದೀನಿ. ಸೊ ಇನ್ನು ಮುಂದೆ ವಿಡಿಯೋದಲ್ಲಿ ನಾನು ಈ ಒಂದು ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ, ಭದ್ರಾವತಿ ತಾಲೂಕು ಈಗಾಗಲೇ ಜಮಾ ಆಗಿದೆ ಅಂತೆ, ಇನ್ನು ಯಾವ್ಯಾವ ಜಿಲ್ಲೆಗಳಲ್ಲಿರುವಂತಹ ಯಾವ ತಾಲೂಕುಗಳಿಗೆ ಹಣ ಜಮಾ ಆಗಲಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ತಪ್ಪ ಅಂದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಬೆಳೆ ವಿಮೆ ಬಗ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಎಲ್ಲ ರೈತರು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ವಿಡಿಯೋಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ, ಅಲ್ಲಿಂದ ಡೈರೆಕ್ಟಾಗಿ ನೋಡ್ಕೊಳ್ಬೋದು. ಇಷ್ಟು ಅಪ್ಡೇಟ್ ಇತ್ತು, ಕೊಟ್ಟಿದ್ದೀನಿ. ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ.